ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಐಸಿಐಸಿಐ ಬ್ಯಾಂಕ್ನ ಕ್ವಾರ್ಟರ್ 4 ರಿಸಲ್ಟ್ ಅನೌನ್ಸ್ ಆಗಿದೆ. ವೀಕೆಂಡಲ್ಲಿ ಐಸಿಐಸಿಐ ಬ್ಯಾಂಕ್ ತಮ್ಮ ಕ್ವಾರ್ಟರ್ 4 ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 17% ಇನ್ಕ್ರೀಸ್ ಆಗಿದೆ. 10,707 ಕೋಟಿಯಷ್ಟು ಪ್ರಾಫಿಟ್ಸನ್ನು ಐಸಿಐಸಿಐ ಬ್ಯಾಂಕ್ ಕ್ವಾರ್ಟರ್ 4ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆಯೇ ಅಸೆಟ್ ಕ್ವಾಲಿಟಿ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 10,330 ಕೋಟಿಯಷ್ಟು ಪ್ರಾಫಿಟ್ ಬರ್ಬೋದು ಅಂತ. ಬಟ್ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಐಸಿಐಸಿಐ ಬ್ಯಾಂಕ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಐಸಿಐಸಿಐ ಬ್ಯಾಂಕ್ ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. 10 ರೂಪಾಯಿಯ ಡಿವಿಡೆಂಡ್ ಅನೌನ್ಸ್ ಆಗಿದೆ. ಇದೊಂದು ಫೈನಲ್ ಡಿವಿಡೆಂಡ್ ಆಗಿರುತ್ತೆ. ಎಜಿಎಂನ ನಂತರ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ ಮೇಲೆ ಇವರು ರೆಕಾರ್ಡ್ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಹಾಗೆ ಫಂಡ್ ರೈಸಿಂಗ್ನ ಪ್ಲಾನ್ಸ್ ಕೂಡ ಇದೆ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಸೊ ನಾನ್ ಕನ್ವರ್ಟೇಬಲ್ ಡೆಬೆಂಚರ್ಸ್ ಅಂದರೆ NCDಗಳನ್ನು ಇಶ್ಯೂ ಮಾಡಿ ಫಂಡ್ ರೈಸಿಂಗ್ ಮಾಡುವಂಥ ಪ್ಲಾನ್ಸ್ ಅನ್ನು ಐಸಿಐಸಿಐ ಬ್ಯಾಂಕ್ ಹೊಂದಿದ್ದಾರೆ. ಐಸಿಐಸಿಐ ಬ್ಯಾಂಕ್ನ ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವರ ಟೋಟಲ್ ಇನ್ಕಮ್ ಏನಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸಸ್ ಫ್ಲಾಟ್ ಆಗಿ ಕಾಣಿಸುತ್ತೆ. ಬಟ್ ಇಯರ್ ಆನ್ ಇಯರ್ ಎಕ್ಸ್ಪೆನ್ಸಸ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. 10,707 ಕೋಟಿಯಷ್ಟು ಪ್ರಾಫಿಟ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದೆ. ಹಾಗೆಯೇ ಬ್ಯಾಂಕ್ 718 ಕೋಟಿಯಷ್ಟು ಪ್ರೊವಿಷನ್ಸ್ಗಳನ್ನು ಕೂಡ ಮಾಡಿದ್ದಾರೆ. ಪ್ರೊವಿಷನ್ಸ್ ಅಂದಾಗ ಇವರೇನು ಲೋನ್ಸ್ಗಳನ್ನು ಇಶ್ಯೂ ಮಾಡಿರ್ತಾರೆ, ಆ ಲೋನ್ಸ್ಗಳಲ್ಲಿ ಕೆಲವೊಂದಿಷ್ಟು ಅಮೌಂಟ್ ರಿಟರ್ನ್ ಬರೋದಿಲ್ಲ, ಅದು ಬ್ಯಾಡ್ ಲೋನ್ಸ್ ಆಗಿ ಕನ್ವರ್ಟ್ ಆಗ್ಬೋದು ಅಂತ ಬ್ಯಾಂಕ್ಗೆ ಅನ್ಸಿದ್ರೆ ಅದನ್ನು ಅವರು ಪ್ರೊವಿಷನ್ಸ್ ಆಗಿ ಆ್ಯಡ್ ಮಾಡ್ತಾರೆ. ಕಳೆದ ಕ್ವಾರ್ಟರ್ನಲ್ಲಿ 1,049 ಕೋಟಿಯ ಪ್ರೊವಿಷನ್ಸ್ ಇತ್ತು, ಅದು ಈ ಕ್ವಾರ್ಟರ್ನಲ್ಲಿ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. ಸೊ ಪ್ರೊವಿಷನ್ಸ್ ಕಡಿಮೆ ಆಗಿರೋದ್ರಿಂದ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗಿದೆ. ಹಾಗೆಯೇ 2023 ಡಿಸೆಂಬರ್ ಕ್ವಾರ್ಟರ್ನಲ್ಲಿ 10,271 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಕ್ವಾರ್ಟರ್ ಕೂಡ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇದೆ. ಹಾಗೆಯೇ 2023 ಮಾರ್ಚ್ ಕ್ವಾರ್ಟರ್ನಲ್ಲಿ 9,121 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. 0.42% ನೆಟ್ NPA ಡಿಕ್ಲೇರ್ ಆಗಿದೆ. ಹಾಗೆಯೇ ಕಳೆದ ಕ್ವಾರ್ಟರ್ನಲ್ಲಿ ಇದು 0.44% ಇತ್ತು. ಹಾಗೆ ಕಳೆದ ವರ್ಷ ಮಾರ್ಚ್ 2023 0.48% NPA ಇತ್ತು. ಸೊ ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತಾ ಇದೆ. ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ ಅನ್ನು ಐಸಿಐಸಿಐ ಬ್ಯಾಂಕ್ ಡಿಕ್ಲೇರ್ ಮಾಡಿದರೆ ಶುಕ್ರವಾರದ ದಿನ ಒಂದು ಫ್ಲಾಟ್ ಕ್ಲೋಸಿಂಗ್ ಐಸಿಐಸಿಐ ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬ್ರೋಕರೇಜ್ಗಳ ಎಸ್ಟಿಮೇಷನ್ ಏನಿದೆ ಅದಕ್ಕಿಂತ ಒಳ್ಳೆ ಒಂದು ರಿಸಲ್ಟೇ ಐಸಿಐಸಿಐ ಬ್ಯಾಂಕ್ನ ಕಡೆಯಿಂದ ಬಂದಿದೆ. ಬಜಾಜ್ ಫಿನಾನ್ಸ್ ಕೂಡ ಒಳ್ಳೆ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಆದರೂ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. 7.5% ಬಜಾಜ್ ಫಿನಾನ್ಸ್ ಶುಕ್ರವಾರ ಕರೆಕ್ಟ್ ಆಗಿತ್ತು. ಸೊ ಈ ಒಂದು ಕರೆಕ್ಷನ್ಗೆ ಮೇಜರ್ ರೀಸನ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಮಾರ್ಜಿನ್ ಪ್ರೆಷರ್ ಬರ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿತ್ತು. ಹಾಗೆ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ ಅನ್ನು ಕೂಡ ಕಟ್ ಮಾಡಿದ್ರು. ಬಟ್ ಬಜಾಜ್ ಫಿನಾನ್ಸ್ ಒಳ್ಳೆ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದರೆ ಅವರ ರೆವೆನ್ಯೂ ಅಥವಾ ಟೋಟಲ್ ಇನ್ಕಮ್ ಏನಿದೆ ಅದು ಕೂಡ ನಮಗೆ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಅದೇ ರೀತಿಯಲ್ಲಿ ಪ್ರಾಫಿಟ್ನಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ಇದೆ. ಕನ್ಸಿಸ್ಟೆಂಟ್ ಆಗಿ ಕ್ವಾರ್ಟರ್ ಪ್ರಾಫಿಟ್ಸ್ ಗ್ರೋ ಆಗ್ತಾ ಇದೆ. ಸೊ ಪ್ರಾಫಿಟ್ಸ್ ಗ್ರೋ ಆಗ್ತಿದೆ ಅಂದಾಗ EPS ಕೂಡ ಗ್ರೋ ಆಗುತ್ತೆ. ಪ್ರಾಫಿಟ್ನ ಜೊತೆಯಲ್ಲಿ ಅರ್ನಿಂಗ್ ಪರ್ ಶೇರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಕಂಪನಿಯ ಅರ್ನಿಂಗ್ ಪರ್ ಶೇರ್ ಇನ್ಕ್ರೀಸ್ ಆದಾಗ ಕಂಪನಿಯ PE ಕಡಿಮೆ ಆಗ್ತಾ ಬರುತ್ತೆ. ಈಗ ಇಂಡಸ್ಟ್ರಿ PE 21 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಜಾಜ್ ಫಿನಾನ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತದೆ. ನಿಫ್ಟಿ 50ಯ ಕಂಪನಿ ಆಗಿರುತ್ತೆ, ಸ್ವಲ್ಪ ವ್ಯಾಲ್ಯೂಯೇಷನ್ ಎಕ್ಸ್ಪೆನ್ಸಿವ್ ಆಗಿ ಇರುತ್ತೆ. ಯಾವಾಗ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ವ್ಯಾಲ್ಯೂಯೇಷನ್ ಕೂಡ ಜಸ್ಟಿಫೈ ಆಗ್ತಾ ಹೋಗುತ್ತೆ. ಬಹಳಷ್ಟು ಬ್ರೋಕರೇಜ್ಗಳು ಎಸ್ಪೆಷಲಿ ಫಾರಿನ್ ಬ್ರೋಕರೇಜ್ಗಳು ಬಜಾಜ್ ಫಿನಾನ್ಸ್ ಅಲ್ಲಿ 8,000ಕ್ಕೂ ಹೆಚ್ಚಿನ ಟಾರ್ಗೆಟ್ ಪ್ರೈಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಪ್ಯಾನಿಕ್ ಸ್ಟಾಕ್ ಪ್ರೈಸ್ನಲ್ಲಿ ಇರುತ್ತೆ. ಬಟ್ ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನು ಬಜಾಜ್ ಫಿನಾನ್ಸ್ ಜನರೇಟ್ ಮಾಡಿ ಕೊಡುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ IPO ಬಗ್ಗೆ ಕೂಡ ಡಿಸ್ಕಷನ್ಸ್ಗಳು ಆಗ್ತದೆ. ಸೊ ಮೇ ಬಿ ಆ ಒಂದು ರೀಸನ್ ಇಂದ ಕೂಡ ಬ್ರೋಕರೇಜ್ಗಳು ಮಾರ್ಜಿನ್ ಪ್ರೆಷರ್ ಬರ್ಬೋದು ಅಂತ ಪ್ರಿಡಿಕ್ಷನ್ ಅನ್ನ ಕೊಟ್ಟಿರಬಹುದು. ಯಾಕೆಂದ್ರೆ ಬಜಾಜ್ ಫಿನಾನ್ಸ್ ನ ರಿಸಲ್ಟ್ ಏನಿದೆ ಅದರಲ್ಲಿ ಬಜಾಜ್ ಹೌಸಿಂಗ್ ಫಿನಾನ್ಸ್ ನ ಕಾಂಟ್ರಿಬ್ಯೂಷನ್ ಕೂಡ ಸಾಕಷ್ಟು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಆ ಒಂದು ಕಂಪನಿ ಸೆಪರೇಟ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಬಜಾಜ್ ಫಿನಾನ್ಸ್ನಲ್ಲಿ ಪ್ರಾಫಿಟ್ ಸ್ವಲ್ಪ ಕಡಿಮೆ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಅದೆಲ್ಲ ಒಂದು ಕಡೆ ಪ್ರೆಷರನ್ನು ತರಬಹುದು ಅನ್ನೋದು ಕೂಡ ಬ್ರೋಕರೇಜ್ನ ವ್ಯೂ ಆಗಿರುತ್ತೆ. ಬಟ್ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಬಜಾಜ್ ಫಿನಾನ್ಸ್ನ ಫಂಡಮೆಂಟಲ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಸೊ ಯೆಸ್ ಬ್ಯಾಂಕ್ ಕೂಡ ಇವತ್ತು ತಮ್ಮ ಕ್ವಾರ್ಟರ್ ರಿಸಲ್ಟ್ನ ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 123% ಇನ್ಕ್ರೀಸ್ ಆಗಿದೆ. 451 ಕೋಟಿ ಪ್ರಾಫಿಟ್ಸ್ ಅನ್ನ ಯೆಸ್ ಬ್ಯಾಂಕ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಯೆಸ್ ಬ್ಯಾಂಕ್ನ ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತದೆ. ಯೆಸ್ ಬ್ಯಾಂಕ್ನ ಟೋಟಲ್ ಇನ್ಕಮ್ ಅನ್ನು ಅಬ್ಸರ್ವ್ ಮಾಡಿದಾಗ ಟೋಟಲ್ ಇನ್ಕಮ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಇನ್ಕ್ರೀಸ್ ಆಗಿದೆ. 451 ಕೋಟಿಯ ಪ್ರಾಫಿಟ್ಸ್ ಅನ್ನ ಯೆಸ್ ಬ್ಯಾಂಕ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಇವರ ಫಿಗರ್ಸ್ ಲ್ಯಾಕ್ಸ್ನಲ್ಲಿ ಡಿಕ್ಲೇರ್ ಆಗಿದೆ, ನಾನು ಕೋಟಿಯಲ್ಲಿ ಹೇಳ್ತಾ ಇದ್ದೀನಿ. ಕಳೆದ ಕ್ವಾರ್ಟರ್ನಲ್ಲಿ 231 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಪ್ರಾಫಿಟ್ನಲ್ಲಿ ಬಹಳಷ್ಟು ಜಂಪ್ ನಮಗೆ ಕ್ವಾರ್ಟರ್ ಹಾಗೆಯೇ ಇಯರ್ ಆನ್ ಇಯರ್ ಕೂಡ ನೋಡೋದಕ್ಕೆ ಸಿಗ್ತದೆ. 2023 ಮಾರ್ಚ್ನಲ್ಲಿ 202 ಕೋಟಿಯ ಪ್ರಾಫಿಟ್ ಮಾತ್ರ ಡಿಕ್ಲೇರ್ ಆಗಿತ್ತು, ಅದು ಈಗ ಆಲ್ಮೋಸ್ಟ್ ಡಬಲ್ ಆಗಿದೆ. ಯೆಸ್ ಬ್ಯಾಂಕ್ನ ಆಪರೇಟಿಂಗ್ ಪ್ರಾಫಿಟ್ 902 ಕೋಟಿಯಷ್ಟು ಡಿಕ್ಲೇರ್ ಆಗಿದೆ. ಕಳೆದ ಕ್ವಾರ್ಟರ್ನಲ್ಲಿ ಅದು 864 ಕೋಟಿ ಇತ್ತು.
ಅದಾದಮೇಲೆ ಪ್ರೊವಿಷನ್ಸ್ ಏನು ಬ್ಯಾಂಕ್ ಮಾಡಿದ್ದಾರೆ ಅದು ಕೂಡ ಕಡಿಮೆ ಆಗಿದೆ. 470 ಕೋಟಿಯ ಪ್ರೊವಿಷನ್ಸ್ ಅನ್ನ ಬ್ಯಾಂಕ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ನಲ್ಲಿ ಅದು 554 ಕೋಟಿಯಷ್ಟು ಇತ್ತು. ಹಾಗೆಯೇ ಕಳೆದ ಕ್ವಾರ್ಟರ್ನಲ್ಲಿ 77 ಕೋಟಿಯ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅನ್ನು ತೋರಿಸಿದ್ರು. ಹಾಗೆ ಮಾರ್ಚ್ 2023ರಲ್ಲಿ ಕೂಡ 68 ಕೋಟಿಯ ಟ್ಯಾಕ್ಸ್ ಎಕ್ಸ್ಪೆನ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಅವರಿಗೆ ಟ್ಯಾಕ್ಸ್ ಕ್ರೆಡಿಟ್ ಆಗಿದೆ, 20 ಕೋಟಿಯ ಟ್ಯಾಕ್ಸ್ ಕ್ರೆಡಿಟ್ ನೋಡೋದಕ್ಕೆ ಸಿಗ್ತದೆ. ಆದ್ರಿಂದ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ ಅನ್ನ ಯೆಸ್ ಬ್ಯಾಂಕ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಪ್ರೊವಿಷನ್ಸ್ ಕಡಿಮೆ ಆಗಿದೆ. ಹಾಗೆ ನೆಟ್ NPA ಅಬ್ಸರ್ವ್ ಮಾಡಿದಾಗ 0.6% ನ ನೆಟ್ NPA ನೋಡೋದಕ್ಕೆ ಸಿಗ್ತದೆ. ಒಂದು ಟೈಮ್ನಲ್ಲಿ ಯೆಸ್ ಬ್ಯಾಂಕ್ ಅಲ್ಲಿ 4ರಿಂದ 5% ನೆಟ್ NPA ನೋಡೋದಕ್ಕೆ ಸಿಕ್ತಿತ್ತು. ಅದನ್ನು ಅವರು ARCಗೆ ಮೂವ್ ಮಾಡಿದ್ದಾರೆ. ಈಗ ಅಸೆಟ್ ಕ್ವಾಲಿಟಿ ಬಹಳಷ್ಟು ಇಂಪ್ರೂವ್ ಆಗಿದೆ. ಕಳೆದ ಕ್ವಾರ್ಟರ್ನಲ್ಲಿ 0.9% ನೆಟ್ NPA ನೋಡೋದಕ್ಕೆ ಸಿಕ್ತಿತ್ತು. ಅದು ಈಗ 0.3% ಕಡಿಮೆ ಆಗಿದೆ. ಸೊ ಓವರ್ ಆಲ್ ಒಳ್ಳೆ ಒಂದು ಅಸೆಟ್ ಕ್ವಾಲಿಟಿಯನ್ನ ಈಗ ಯೆಸ್ ಬ್ಯಾಂಕ್ ಮೇಂಟೈನ್ ಮಾಡ್ತಿದ್ದಾರೆ. ಅದರ ಒಂದು ಇಂಪ್ಯಾಕ್ಟ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. 12-13 ರೂಪಾಯಿ ಲೆವೆಲ್ ನಲ್ಲಿ ಬಹಳಷ್ಟು ದಿನಗಳಿಂದ ಯೆಸ್ ಬ್ಯಾಂಕ್ ಟ್ರೇಡ್ ಆಗ್ತಿತ್ತು. ಈಗ 26ರ ಲೆವೆಲ್ ನಲ್ಲಿ ಟ್ರೇಡ್ ಆಗಿದೆ. ಸೊ ಯೆಸ್ ಬ್ಯಾಂಕ್ ಸ್ಟಾಕ್ ನಲ್ಲಿ ಒಂದು ಸಡನ್ ಮೊಮೆಂಟಮ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಸ್ಟಾಕ್ 400 ರೂಪಾಯಿ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಅಲ್ಲಿಂದ ಬಹಳಷ್ಟು ಕರೆಕ್ಟ್ ಕೂಡ ಆಯಿತು. ಹಾಗೆ ಇವರು ಫಂಡ್ ರೈಸಿಂಗ್ ಅನ್ನು ಮಾಡೋದಕ್ಕೆ ಬಹಳಷ್ಟು ಶೇರ್ಗಳನ್ನ ಮಾರ್ಕೆಟ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿದ್ದಾರೆ. ಆದ್ರಿಂದ ಯೆಸ್ ಬ್ಯಾಂಕ್ ಸ್ಲೋ ಆಗಿ ರಿಕವರ್ ಆಗ್ತಾ ಹೋಗುತ್ತೆ. IRDA ಸ್ಟಾಕ್ ಪ್ರೈಸ್ ನಲ್ಲಿ ಬಹಳಷ್ಟು ವಾಲಟಾಲಿಟಿ ರೀಸೆಂಟ್ ಟೈಮ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಇವರ ಕ್ವಾರ್ಟರ್ಲಿ ರಿಸಲ್ಟ್ ಕೂಡ ಅಷ್ಟಾಗಿ ಇಂಪ್ರೆಸ್ ಮಾಡಿರಲಿಲ್ಲ. ಆದ್ರೂ ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಈಗ ಸ್ಟಾಕ್ 170ರ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಒಂದು ಪಾಸಿಟಿವ್ ನ್ಯೂಸ್ IRDA ಶೇರ್ ಹೋಲ್ಡರ್ಸ್ ಗಳಿಗೆ ಇದೆ. ಅದೇನಂದ್ರೆ IRDAಗೆ ನವರತ್ನ ಸ್ಟೇಟಸ್ ಸಿಕ್ಕಿದೆ. ಈ ಕಂಪನಿ ಮಿನಿ ರತ್ನ ಕಂಪನಿ ಆಗಿತ್ತು. ಸೊ ಈಗ ನವರತ್ನ ಸ್ಟೇಟಸ್ ಅನ್ನ IRDA ಪಡ್ಕೊಂಡಿದೆ. ಸೊ ನವರತ್ನ, ಮಿನಿ ರತ್ನ, ಮಹಾರತ್ನ ಅಂತ ಬಹಳಷ್ಟು ಸ್ಟೇಟಸ್ಗಳು PSU ಕಂಪನಿಗಳಿಗೆ ಗೌರ್ಮೆಂಟ್ ಎಂಟಿಟಿ ಕಡೆಯಿಂದ ಸಿಗುತ್ತೆ. ಸೊ ನವರತ್ನ ಸ್ಟೇಟಸ್ ಇರುವಂತಹ ಕಂಪನಿ 1000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಯಾವುದೇ ರೀತಿಯ ಗೌರ್ಮೆಂಟ್ ಅಪ್ರೂವಲ್ ಇಲ್ದೇನೆ ಯಾವುದೇ ಒಂದು ಕಂಪನಿಯಲ್ಲಿ ಮಾಡ್ಬೋದಾಗುತ್ತೆ. ಈ ಒಂದು ಸ್ಟೇಟಸ್ ಸಿಕ್ಕಿರೋದು IRDAಗೆ ಪಾಸಿಟಿವ್ ಆಗುತ್ತೆ. ಸೊ PSU ಕಂಪನಿಗಳು ಮೇಜರ್ ಆಗಿ ಮಿನಿರತ್ನ ಕ್ಯಾಟಗರಿ 2 ನಲ್ಲಿ ಇರುತ್ತೆ. ಅದಾದ್ಮೇಲೆ ಮಿನಿರತ್ನ ಕ್ಯಾಟಗರಿ 1ಗೆ ಅದು ಅಪ್ಗ್ರೇಡ್ ಆಗುತ್ತೆ. ಸೊ ಕಂಟಿನ್ಯೂಸ್ 3 ಫಿನಾನ್ಷಿಯಲ್ ಇಯರ್ಗಳಲ್ಲಿ ಪ್ರಾಫಿಟ್ಸ್ ಅನ್ನ ಕಂಪನಿ ಡಿಕ್ಲೇರ್ ಮಾಡ್ತಾ ಹೋಗ್ತಿದ್ರೆ, ಹಾಗೆ ಪ್ರೀ ಟ್ಯಾಕ್ಸ್ ಪ್ರಾಫಿಟ್ 30 ಕೋಟಿಗೂ ಹೆಚ್ಚಾಗಿ ಇದ್ರೆ ಆ ರೀತಿಯ ಕಂಪನಿಗಳು ನವರತ್ನ ಸ್ಟೇಟಸ್ ಅನ್ನ ಪಡ್ಕೊಳ್ಳುತ್ತೆ. ನವರತ್ನ ಕ್ಯಾಟಗರಿಯಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಡ್ತಾ ಹೋದಾಗ ಮಹಾರತ್ನ ಸ್ಟೇಟಸ್ ಕೂಡ ಕಂಪನಿಗೆ ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಮಹಾರತ್ನ ಸ್ಟೇಟಸ್ ಅನ್ನ ಪಡ್ಕೋಬೇಕು ಅಂದ್ರೆ ಆನ್ಯುವಲ್ ಟರ್ನ್ ಓವರ್ 25,000 ಕೋಟಿಗೂ ಮೇಲೆ ಇರಬೇಕಾಗುತ್ತೆ. ಹಾಗೇನೆ ಆನ್ಯುವಲ್ ನೆಟ್ ವರ್ತ್ 15,000 ಕೋಟಿಯ ಮೇಲೆ ಇರಬೇಕಾಗುತ್ತೆ. ಹಾಗೆ ಆನ್ಯುವಲ್ ನೆಟ್ ಪ್ರಾಫಿಟ್ ಏನಿದೆ ಅದು 5,000 ಕೋಟಿ ಮೇಲೆ ನಮಗೆ ನೋಡೋದಕ್ಕೆ ಸಿಗಬೇಕಾಗುತ್ತೆ. ಮಹಾರತ್ನ ಸ್ಟೇಟಸ್ ನ ಬಹಳಷ್ಟು PSU ಕಂಪನಿಗಳು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ಗೇಲ್, ಕೋಲ್ ಇಂಡಿಯಾ, BPCL, HPCL ಇದೆಲ್ಲ ಕೂಡ ಮಹಾರತ್ನ ಸ್ಟೇಟಸ್ ಕಂಪನೀಸ್ ಆಗಿರುತ್ತೆ. ಈಗ IRDA ನ ಪ್ರಾಫಿಟ್ ನಮಗೆ 330 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ವರ್ಷದಲ್ಲಿ IRDA 3,600ರಿಂದ 4,000 ಕೋಟಿಯ ಪ್ರಾಫಿಟ್ಸ್ ಅನ್ನ ಮಾಡುತ್ತೆ. ಸೊ ಮಹಾರತ್ನ ಸ್ಟೇಟಸ್ ಅನ್ನ IRDA ಪಡ್ಕೋಬೇಕು ಅಂದ್ರೆ 5,000 ಕೋಟಿಯ ಪ್ರಾಫಿಟ್ಗೂ ಹೆಚ್ಚಿನ ಪ್ರಾಫಿಟ್ಸ್ ಅನ್ನ ಕನ್ಸಿಸ್ಟೆಂಟ್ ಆಗಿ 3 ವರ್ಷ ಡಿಕ್ಲೇರ್ ಮಾಡಬೇಕಾಗುತ್ತೆ. ಆಗ ಕಂಪನಿ ಮಹಾರತ್ನ ಸ್ಟೇಟಸ್ ಅನ್ನ ಪಡ್ಕೊಳ್ಳುತ್ತೆ. IDFC ಫಸ್ಟ್ ಬ್ಯಾಂಕ್ ತಮ್ಮ Q4 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದರೆ ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 10% ಕಡಿಮೆ ಆಗ್ತಿರೋದು ಕಾಣಿಸ್ತದೆ. 724 ಕೋಟಿ ಪ್ರಾಫಿಟ್ ಅನ್ನ IDFC ಫಸ್ಟ್ ಬ್ಯಾಂಕ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. IDFC ಫಸ್ಟ್ ಬ್ಯಾಂಕ್ ನ ಡೀಟೇಲ್ ರಿಸಲ್ಟ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಇವರ ಫಿಗರ್ಸ್ ಏನಿದೆ ಲ್ಯಾಕ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಟೋಟಲ್ ಇನ್ಕಮ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆಯೇ ಎಕ್ಸ್ಪೆನ್ಸಸ್ ಕೂಡ ಈ ಒಂದು ಕ್ವಾರ್ಟರ್ ನಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗಿದೆ. 724 ಕೋಟಿಯ ಪ್ರಾಫಿಟ್ಸ್ ಅನ್ನ ಈ ಒಂದು ಕ್ವಾರ್ಟರ್ ನಲ್ಲಿ IDFC ಫಸ್ಟ್ ಬ್ಯಾಂಕ್ ಡಿಕ್ಲೇರ್ ಮಾಡಿದರೆ ಕಳೆದ ಕ್ವಾರ್ಟರ್ ನಲ್ಲಿ 715 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ IDFC ಫಸ್ಟ್ ಬ್ಯಾಂಕ್ ನ ಪ್ರಾಫಿಟ್ಸ್ ಫ್ಲಾಟ್ ಆಗಿ ಕಾಣಿಸುತ್ತೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ನಲ್ಲಿ ಪ್ರಾಫಿಟ್ ಫಾಲ್ ಆಗಿದೆ. ಕಳೆದ ವರ್ಷ ಮಾರ್ಚ್ 2023ರಲ್ಲಿ 802 ಕೋಟಿಯ ಪ್ರಾಫಿಟ್ಸ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ರು. ಸೊ ಈಗ ಕೇವಲ 724 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗ್ತದೆ. ಹಾಗೆ ಬ್ಯಾಂಕ್ ನ ಅಸೆಟ್ ಕ್ವಾಲಿಟಿಯನ್ನ ಅಬ್ಸರ್ವ್ ಮಾಡಿದಾಗ ನೆಟ್ NPA 0.6% ಅಷ್ಟು ನೋಡೋದಕ್ಕೆ ಸಿಗುತ್ತೆ. ಕಳೆದ ಕ್ವಾರ್ಟರ್ ನಲ್ಲಿ ಅದು 0.68% ಇತ್ತು. ಹಾಗೆ ಮಾರ್ಚ್ 2023ರಲ್ಲಿ 0.86% ಅಷ್ಟು ನೆಟ್ NPA ಇತ್ತು. ಸೊ ಈ ಒಂದು ಕ್ವಾರ್ಟರ್ ನಲ್ಲಿ ನೆಟ್ NPA ಕಡಿಮೆ ಆಗಿದೆ, ಅಂದ್ರೆ ಬ್ಯಾಡ್ ಲೋನ್ಸ್ ಗಳು ಕಡಿಮೆ ಆಗ್ತಾ ಇದೆ. ಸೊ ಇದು IDFC ಫಸ್ಟ್ ಬ್ಯಾಂಕ್ ಗೆ ಪಾಸಿಟಿವ್ ಆಗಿರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಪ್ರಾಫಿಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗ್ತಿರೋದ್ರಿಂದ ಸ್ವಲ್ಪ ಪ್ರೆಷರ್ IDFC ಫಸ್ಟ್ ಬ್ಯಾಂಕ್ ನ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಸ್ಟಾಕ್ ಪ್ರೈಸ್ ನಲ್ಲಿ ರೀಸೆಂಟ್ ಟೈಮ್ ನಲ್ಲಿ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. 100 ರೂಪೀಸ್ ಹೈ ಅನ್ನ IDFC ಫಸ್ಟ್ ಬ್ಯಾಂಕ್ ರೀಚ್ ಮಾಡಿತ್ತು. ಆ ಒಂದು ಪ್ರೈಸ್ ನಿಂದ ಕರೆಕ್ಟ್ ಕೂಡ ಆಗ್ತದೆ. ನೋಡ್ಬೇಕಾಗುತ್ತೆ ಈ ಒಂದು ರಿಸಲ್ಟ್ ಗೆ IDFC ಫಸ್ಟ್ ಬ್ಯಾಂಕ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ.
ಹಾಗೆ HCL ಟೆಕ್ ಕೂಡ ತಮ್ಮ ರಿಸಲ್ಟನ್ನು ನಿನ್ನೆ ಡಿಕ್ಲೇರ್ ಮಾಡಿದ್ರು. 3,995 ಕೋಟಿಯಷ್ಟು ಪ್ರಾಫಿಟ್ಸ್ HCL ಟೆಕ್ನ ಕಡೆಯಿಂದ ಡಿಕ್ಲೇರ್ ಆಗಿತ್ತು. ಬ್ರೋಕರೇಜ್ಗಳ ಎಸ್ಟಿಮೇಷನ್ ಇದ್ದಿದ್ದು 4,080 ಕೋಟಿಯಷ್ಟು ಪ್ರಾಫಿಟ್ ಡಿಕ್ಲೇರ್ ಆಗ್ಬೋದು ಅಂತ. ಬಟ್ ಆ ಒಂದು ಮಾರ್ಕನ್ನು HCL ಟೆಕ್ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸೊ IT ಕಂಪನಿಗಳ ಕಡೆಯಿಂದ ನಮಗೆ ಈ ರೀತಿಯ ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಸ್ಟಿಲ್ ಬ್ರೋಕರೇಜ್ಗಳು ಹೆಚ್ಚಿನ ಒಂದು ಹೋಪ್ಸನ್ನು ಹೊಂದಿದ್ರು. HCL ಟೆಕ್ನ ರೆವೆನ್ಯೂನ ಅಬ್ಸರ್ವ್ ಮಾಡಿದಾಗ 28,499 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿದೆ. ಕ್ವಾರ್ಟರ್ ರೆವೆನ್ಯೂ ಫ್ಲಾಟ್ ಆಗಿದೆ. ಇಯರ್ ಆನ್ ಇಯರ್ ರೆವೆನ್ಯೂನಲ್ಲಿ ಇನ್ಕ್ರೀಸ್ ಕಾಣಿಸ್ತದೆ. ಹಾಗೆ ಎಕ್ಸ್ಪೆನ್ಸಸ್ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 3,995 ಕೋಟಿಯ ಪ್ರಾಫಿಟ್ಸನ್ನು ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ನಲ್ಲಿ 4,351 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ 2023ರ ಮಾರ್ಚ್ನಲ್ಲಿ ಕೂಡ 3,981 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ರು. HCL ಟೆಕ್ ಶುಕ್ರವಾರ ಕೂಡ 1.8% ಕರೆಕ್ಟ್ ಆಗಿದೆ. ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ನ ಪ್ರಕಾರ ರಿಸಲ್ಟ್ ಬಂದಿಲ್ಲ. ಸೊ HCL ಟೆಕ್ನಲ್ಲಿ ಕೂಡ ಸೋಮವಾರ ಸ್ವಲ್ಪ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಸ್ಟಾಕ್ಸ್ ಯೂಶಲಿ ಟ್ರೇಡ್ ಆಗೋದಿಲ್ಲ. ಯಾಕೆಂದರೆ ಬಜಾಜ್ ಫಿನಾನ್ಸ್ನ ಕೇಸ್ನಲ್ಲಿ ಸ್ಟಾಕ್ ಪ್ರೈಸ್ನಲ್ಲಿ ಅಪ್ಸೈಡ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಬಜಾಜ್ ಫಿನಾನ್ಸ್ ಕರೆಕ್ಟ್ ಆಗಿದೆ. ಸೊ HCL ಟೆಕ್ನಲ್ಲಿ HCL ಟೆಕ್ನ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಬಂದಿಲ್ಲ. ನೋಡಬೇಕಾಗುತ್ತೆ ಯಾವ ರೀತಿಯ ಒಂದು ಮೊಮೆಂಟಮ್ ಸೋಮವಾರ ನೋಡೋದಕ್ಕೆ ಸಿಗುತ್ತೆ ಅಂತ. ಸೊ ಸ್ಟಾಕ್ ಒಂದು ಹೈಯರ್ ಲೆವೆಲ್ನಲ್ಲಿ ಓಪನ್ ಆದರೆ ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.